ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಜಾಬ್ಗೆ ಸಂಬಂಧಿಸಿದಂಥ ಒಂದು ಅಪ್ಡೇಟ್ ಇದೆ. ಸೊ ನಮ್ಮ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂಥ ಜಾಬ್ ಇದು. ಸೊ ಜಿಲ್ಲಾಸ್ಪತ್ರೆ ಚಿತ್ರದುರ್ಗದಲ್ಲಿ ಇರುವಂಥ ಜಾಬು. ಇಲ್ಲಿ ವಿವಿಧ ಹುದ್ದೆಗಳನ್ನು ಕರೆಯಲಾಗಿದೆ. ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದೊಂದು 100 ಬೆಡೆಡ್ ಇರುವಂಥ ಹಾಸ್ಪಿಟ್ಲು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ವಿವಿಧ ಹುದ್ದೆಗಳನ್ನು ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ಭರ್ತಿಯನ್ನು ಮಾಡ್ಕೊತಾ ಇದ್ದಾರೆ. ಅಂದರೆ NHM ಅಂಡ್ರೆಲ್ ಅಂತ ತಿಳ್ಕೊಬೋದು. ಸೊ 18 ಹುದ್ದೆಗಳು ಇದ್ದಾವೆ. ಯಾರೆಂದರೆ ಶುಷ್ಕ ಅಧಿಕಾರಿಗಳು, ಅಂದರೆ ನರ್ಸಿಂಗ್ ಆಫೀಸರ್ಸ್, ಸ್ಟಾಫ್ ನರ್ಸ್ ಅಂತ ಕರಿತೀವಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ 9 ಇದ್ದಾವೆ. SCಗೆ 3, STಗೆ 1, ಪ್ರವರ್ಗ 1, ಆಮೇಲೆ 2Aಗೆ 1, 3Bಗೆ 1, ಆಮೇಲೆ 2Bಗೆ 1, ಟೋಟಲ್ 18 ಹುದ್ದೆಗಳನ್ನು ನರ್ಸಿಂಗ್ ಸ್ಟಾಫಲ್ಲಿ ತೊಗೊತಿದ್ದಾರೆ. ಏನು ಕ್ವಾಲಿಫಿಕೇಷನ್ ಏನಾಗಿರಬೇಕು? ಕ್ವಾಲಿಫಿಕೇಷನ್ BSc ನರ್ಸಿಂಗ್ ಅಥವಾ GNM ನರ್ಸಿಂಗ್ ಆಗಿರಬೇಕು. 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಸ್ಯಾಲ್ರಿ ಬಗ್ಗೆ ನೋಡಿರಿ, ಇದರಲ್ಲಿ ಕೊಟ್ಟಿಲ್ಲ, ಇಂಟ್ರ್ಯೂ ಮಾಡದೆ ಕೊಡ್ತಾರೆ. NHM ಏನು ಆ್ಯಸ್ ಪರ್ ನಾರ್ಮ್ ಇದೆ ಅದನ್ನೇ ಕೊಡ್ಬೋದು. ಆಮೇಲೆ ಎರಡನೇದು ಅಂದರೆ ಪ್ಯಾರಾಮೆಡಿಕಲ್ಗೆ ಸಂಬಂಧಿಸಿದಂತೆ. ಪ್ಯಾರಾಮೆಡಿಕಲ್ಗೆ ನೋಡಿರಿ, ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಸ್ಯಾಲ್ರಿ ಇದೆ, 2 ವರ್ಷ ಎಕ್ಸ್ಪೀರಿಯನ್ಸು. ಸ್ಟಾರ್ಟಿಂಗಲ್ಲಿ 16,839 ಸ್ಯಾಲ್ರಿ ಇದೆ. ಓಕೆ. ಎರಡನೇದು ಏನಂತಂದ್ರೆ ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಸ್ 4 ಹುದ್ದೆಗಳನ್ನು ಕೊಡಲಾಗಿದೆ. ಲ್ಯಾಬ್ ಟೆಕ್ನಿಷಿಯನ್ಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 2 ಇದ್ದಾವೆ. SCಗೆ 1, STಗೆ 1 ಇಷ್ಟೇ ಇರೋದು. ಉಳ್ಕಿದ ಸಾಮಾನ್ಯ ಅಭ್ಯರ್ಥಿಗಳು 2 ಹುದ್ದೆಗೆ ಟ್ರೈ ಮಾಡ್ಬೋದು. ಸೊ ಇದಕ್ಕೂ ಕೂಡ ಏನಾಗಿರಬೇಕು ಅಂದರೆ BSc ಲ್ಯಾಬ್ ಟೆಕ್ನಿಷಿಯನ್ ನೋಡಿರಿ, BSc MLT ಕ್ಲಿಯರ್ ಅಥವಾ ಡಿಪ್ಲೊಮಾ ಲ್ಯಾಬ್ ಟೆಕ್ನಿಷಿಯನ್ ಆಗಿರಬೇಕು, SSLC ಮೇಲೆ ಆಗಿರಬೇಕು. ಸ್ಯಾಲ್ರಿಲಿ 16,839 ರೂಪಾಯಿ ಇದೆ. ಆಮೇಲೆ ಏನಂದ್ರೆ ಫಾರ್ಮಸಿಸ್ಟ್ 1 ಹುದ್ದೆ ಇದೆ. ಫಾರ್ಮಸಿಸ್ಟು ಕೂಡ ಕರೆದಿದ್ದಾರೆ. 1 ಹುದ್ದೆಯನ್ನು ಸಾಮಾನ್ಯ ಅಭ್ಯರ್ಥಿಗಳು 1 ಹುದ್ದೆಯನ್ನು ಕರೆದಿದ್ದಾರೆ. ಇಲ್ಲಿ D ಫಾರ್ಮಸಿ ಅಥವಾ B ಫಾರ್ಮಸಿ ಆಗಿರಬೇಕು. ಜೊತೆಗೆ ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು. 16,839 ರೂಪಾಯಿ ಸ್ಯಾಲ್ರಿ ಇದೆ. ಸೊ ನೋಡಿರಿ, ಇದು ನೇರ ಸಂದರ್ಶನ ಇದೆ. ಎಲ್ಲಿ ಕರೆದಿದ್ದಾರೆ ಅಂತಂದರೆ ಇದಕ್ಕೆ ನೇರ ಸಂದರ್ಶನ ಸಲುವಾಗಿ ಇಲ್ಲಿ ನೋಡ್ಬೋದು 21ನೇ ತಾರೀಕಿಗೆ. ಸೊ 21/6/2024 ಸಂಜೆ 4:30 ತನಕ ನೀವು ಏನು ಮಾಡಬೇಕು, ಖುದ್ದಾಗಿ ಇಲ್ಲಿ ಬಂದು ಏನು ಮಾಡಬೇಕು, ಕಚೇರಿಗೆ ಬಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಓಕೆ. ಸೊ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಎಲ್ಲಿ ಅಂತಂದರೆ ಇಲ್ಲಿ ಜಿಲ್ಲಾಸ್ಪತ್ರೆ ಚಿತ್ರದುರ್ಗ ಕಚೇರಿಗೆ ಬಂದು ಸಲ್ಲಿಸಬಹುದು. ಓಕೆ. ಅದಾದ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಇದನ್ನು ಏನಂದರೆ ಅವರು ಏನು ಮಾಡ್ತಾರೆ ಅಂತಂದರೆ ರೋಸ್ಟರ್ ಬೇಸ್ ಮೇಲೆ, ಅಂದರೆ ಪರ್ಸೆಂಟೇಜು ಮತ್ತು ಕಾಸ್ಟ್ ಬೇಸ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟನ್ನು ಮಾಡಿ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಡಾಕ್ಯುಮೆಂಟನ್ನು ವೆರಿಫಿಕೇಷನ್ ಮಾಡಿ ನಿಮ್ಗೆ ಆರ್ಡರ್ ಕಾಪಿಯನ್ನು ಕೊಡ್ತಾರೆ. ಸೊ ಯಾವೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ ನೀವು NHM ಅಲ್ಲಿ ಏನಾದರೂ ಜಾಬ್ ಮಾಡಬೇಕಂತಂದರೆ ನೀವು ಹೋಗಿ ಏನು ಮಾಡ್ಬೋದು ಅಂತಂದರೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಕೊಳ್ಬೋದು. ಸೊ ನೆನಪಿಟ್ಕೊಳ್ಳಿ, ಕೊನೆಯ ದಿನಾಂಕ ಇದಕ್ಕೆ ಯಾವಾಗಿದೆ ಅಂತಂದರೆ 21ನೇ ತಾರೀಕು ಒಳಗಡೆ ಹೋಗಿ ನೀವು ಬಯೋಡಾಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ವಿತ್ ಡಾಕ್ಯುಮೆಂಟ್ಗಳನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ, ಅಂದರೆ ಜೆರಾಕ್ಸ್ಗಳನ್ನು ಕೊಡಬೇಕಾಗತ್ತೆ.